ಅವರು ಫುಲ್ಲು ಫೈಲನ್ನು ಬೆಂಬಿಸಿದ್ದಾನೆ ಪೂರ್ತಿ ಫೈಲನ್ನು ಬೆಂಬಿಸಿದ್ದಾನಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅಂತ ಗೊತ್ತಾ. ಸರ್ ಎಲ್ರಿಗೂ ನಮಸ್ಕಾರ. ಸರ್ ರಾತ್ರಿ ಒಂದು 9:30 ಊಟದ ಸಮಯ ಊಟ ಮಾಡ್ತಾ ಇದ್ದವು ಸರ್. ಎಲ್ಲರೂ ಊಟ ಮಾಡ್ತಾ ಸಂದರ್ಭದಲ್ಲಿ ನಾನು, ಬಾಮಾರೀಶ, ಸುಂದರರಾಜು ಮತ್ತು ನಮ್ಮ ಸಿದ್ದರಾಜ್ ಅವರು ಎಲ್ಲ ಒಂದು ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇನ್ನೊಂದು ಟೇಬಲ್ ಅಂತಾರೆ ಸತೀಶು ಮತ್ತು ನಮ್ಮ ರಥವರ ಮಂಜು ಅವರೆಲ್ಲ ಒಂದು ಕಡೆ ಒಂದು ಟೇಬಲ್ ಊಟ ಮಾಡ್ತಾಯಿದ್ರು. ಊಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೇನು ಜಗಳ ಆಗಿದೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಏನಂತಂದರೆ ಊಟದ ವಿಷಯ ನೀನು ಮಾಡೋ ನೀನು ಯಾರು ಹೇಳೋಕ್ಕೆ ನಾನು ಊಟ ಮಾಡೋಕ್ಕೆ ಅಂತೇಳಿ ಇವರಿಬ್ಬರಲ್ಲಿ ವೈಯಕ್ತಿಕವಾದಂಥ ಹೇಳಿಕೆಯಲ್ಲಿ ಎದುರುಗಡೆ ಊಟ ಮಾಡ್ತಿದ್ದ ಪ್ಲೇಟ್ನೇ ತೆಗೆದು ರಥವರ ಮಂಜಿಗೆ ತಲೆ ಹೊಡೆದು ಸರ್. ಆ ಪ್ಲೇಟ್ ಹೊಡೆದಿದ ತಕ್ಷಣ ಪ್ಲೇಟ್ 2 ಪೀಸ್ ಆಗೋಯ್ತು. ಪೀಸ್ ಆಗಿರೋದು ಆ ಪ್ಲೇಟಿಂದ ಪ್ಲೇಟ್ನೇ ತೆಗೆದು ಉಜ್ಜೋದು ಹಣೆ ಮೇಲೆ ಒಟ್ಟು 3 ಮಾರ್ಕ್ ಆಗಿದೆ ಸರ್. ರಥವರ ಮಂಜಿಯವರಿಗೆ ಫುಲ್ ಡೆಪ್ತ್ ಆಗಿದೆ ಈ ಕಡೆ 2 ಕಡೆ. ಅದನ್ನು ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ. ಒಂದು ವೇಳೆ ನಾನು 5:30 ಫ್ಲೈಟ್ಗೆ ನಾವು ಹೋದ್ರೆ ರಥವರ ಮಂಜಿಯವರು ಗೋವಾದಲ್ಲೇ ಇರ್ತಾರೆ. ನಾವು ಇಬ್ಬರು ಕಂಪ್ಲೇಂಟ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಸರ್. ನಂಬರ್ 1. ಎರಡನೇದು ನಾನು ಮೊನ್ನೆ ನಾನು ಕಂಪ್ಲೇಂಟ್ ಯಾಕೆ ಲಾಂಚ್ ಮಾಡಿಲ್ಲ ಅಂತಂದರೆ ಅಲ್ಲಿ ನಮ್ಮ ಹಿರಿಯರೆಲ್ಲರೂ ವಾಣಿಜ್ಯ ಮಂಡಳಿಯ ಒಂದು ಗೌರವ ಪ್ಲಸ್ ನಾನು ವಾಣಿಜ್ಯ ಮಂಡಳಿ ಒಂದು 5 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. 4 ವರ್ಷ ಒಂದು ಉಪಾಧ್ಯಕ್ಷರಾಗಿ. ಸೊ ಈ ಎಲ್ಲವೂ ಬದಲಾವಣೆ ಇದ್ದಾಗ ನನಗೆ ಅಲ್ಲಿ ಅಂಕವಿಶ್ವಾಸವಿತ್ತು. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥವ್ರು ಹೊಡೆದಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗುತ್ತೆ. ಮೊನ್ನೆ ಏನಾಯ್ತು ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮೂಗು ಮೇಲೆ ಒಂದು 14 ಸ್ಟಿಚ್ಚು, ಹಣೆ ಮೇಲೆ ಒಂದು 14 ಸ್ಟಿಚ್ ಆಗಿ ಬ್ಲಡ್ ಕಂಪ್ಲೀಟ್ ಬಾಡಿ ಪೂರ್ತಿ ಆಗ್ತಿತ್ತು. ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇದ್ದಂಥ ಒಂದು ಸಂದರ್ಭ ಬಂತು. ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ರಾತ್ರಿ 2:15 ಟ್ರೈ ಮಾಡಿದೆ, ಗಾಡಿ ಸಿಕ್ಕಿಲ್ಲ. ಸೊ ಇಮ್ಮಿಡಿಯೇಟಾಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಇದ್ದಿದ್ದೆ 11:15 ಫ್ಲೈಟು. 11:15ಗೆ ನಾನು ಮತ್ತು ರೇಣು ಅವರು ಇಬ್ಬರು ಟಿಕೆಟ್ ಇರಲಿಲ್ಲ. ಇವರು ರಿಕ್ವೆಸ್ಟ್ ಮಾಡಿ ಅವ್ರಿಗೆ 2 ಟಿಕೆಟ್ ತೊಗೊಂಡು ನಾನು ಏರ್ಪೋರ್ಟಿಂದ ಡೈರೆಕ್ಟಾಗಿ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ANT ಐ ಹಾಸ್ಪಿಟ್ಲು ಮತ್ತು ಸರ್ಜನ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು 2 ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ. ಇವರು ಭಾಳ ಟ್ರೈ ಮಾಡಿದ್ರು ರಿಟರ್ನ್ ಬಂದು ಏನಾಗಬೇಕು ಏನು ಹೇಳಬೇಕು ಡಿಸೈಡ್ ತೊಗೊಳ್ಳಿ ಅಂತ. ವಾಣಿಜ್ಯ ನಿನ್ನೆ ನಾನು ಯಾವಾಗ ಈ ಟಿ ವಿಲೆಲ್ಲ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ರಿಗೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮಿಕರು ಯಾರು ಬಂದಿದ್ರು ಎಲ್ರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರಾಗಿ ಹೇಳಿದ್ದೀನಿ. ನಾನು ಮಧ್ಯಕ್ಕೆ ಇವರಿಬ್ಬರು ಜಗಳವನ್ನು ಬಿಡಿಸೋಕೆ ಹೋಗಿದ್ದು. ನಾನು ಬಿಡಿಸೋಕೆ ಹೋಗೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೂನ್ 2 ಕೈಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸಡನ್ನಾಗಿ ಅದು ಟರ್ನ್ ಮಾಡಿ ಮೇಲ್ಗಡೆ ಈ ಹಣೆ ಹತ್ರ ಎಳೆದು ಒಂದು ಈ ಮೂವರ ಹೋಗಿದ್ದು ಬೆಂಡ್ ಸ್ಪೋರ್ಟ್ಸ್ ಸ್ಪೂನ್ ಆ ಬೆಂಡಲ್ಲಿಂದ ಎಳೆದ್ಬಿಟ್ರು. ಸೊ ಈ ಒಂದು ಸ್ಟಿಚಸ್ ಏನಾಗಿತ್ತು, ಈ ಮೂಗು ಓಪನ್ ಆಗ್ತಿತ್ತು. ಸೊ ಈ ಮೂಗು ಓಪನ್ ಆದಾಗ ಹೆವಿ ಬ್ಲಡ್ ಒಳಗಿಂದ ಕಟ್ಟಾಗಿ ಬಂದ್ಬಿಟ್ಟಿತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ದಿಗ್ಭ್ರಾಂತಿಯಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಧ್ಯಕ್ಷ ಅಂತ ಸರ್ ಅರವಿಂದ್ ಅವರು ನಾವು ಯಾವತ್ತಿಗೂ ಅವ್ರನ್ನ ಮನೆಯಿಂದ ಅವ್ರಿಗೆ ಕೇಳದೆ ಮಾಡಲ್ಲ ಅಂತ ಬೇಕಾದ್ರೆ ವೀಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು. ಸರ್ ಅರವಿಂದ್ ಅವ್ರು ಬರೋವರೆಗೂ ನಾನು ಮೆಡಿಕಲ್ಗೆ ಹೋಗಲ್ಲ ಅಂತ ನಿಂತ್ಕೊಂಡಿದ್ದೆ. ಯಾಕಂದರೆ ಅದು ಕೂಡ ನಿಮ್ಮ ರೆಕಾರ್ಡ್ ಇದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲೆಲ್ಲ ಬ್ಲಡ್ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಬಾಮಾರೀಶ್ ಅವರು ಮತ್ತು ಸಿದ್ದರಾಜ್ ಅವರು ಮತ್ತು ರೇಣು ಅವರು ನನ್ನ ಆ್ಯಂಬುಲೆನ್ಸಲ್ಲಿ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೊಂಡು ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಲಲ್ಲಿದ್ದರೆ ಅಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡೆ ಸರ್. ಮಂಜು ಅವರು ಇವತ್ತು 6 ಗಂಟೆ ಫ್ಲೈಟ್ ಬುಕ್ ಆಗಿದೆ. ಒಂದು ವೇಳೆ ನಾನೇನಾದರೂ 5:30ಗೆ ತಿರ್ಗಾ ಗೋವಾಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತಾರೆ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಈಗ ಕೊಡ್ತಾ ಇದ್ದಾರೆ, ಮೆಡಿಕಲ್ಗೋಸ್ಕರ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗೆ ಹೋಗಿ ಇದೇ ಕಲಂಗೋಟ್ ಏನು ಸ್ಟೇಷನ್ ಅಂತ ಬರುತ್ತೆ ಅದು ಅಲ್ಲೇ ಕಂಪ್ಲೇಂಟ್ ಲಾಂಚ್ ಮಾಡಬೇಕು ಅಂತ ಕೂಡ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಸರ್. ಇವತ್ತು ಏನು ಇಲ್ಲಿ ಮಧ್ಯಮಿತ್ರರು ನಿಮ್ಮ ಜೊತೆ ಮತ್ತು ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ಮಾಪಕರ ಸಂಘದವರು ಮತ್ತು ಮಾಜಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೋ ಆ ನಿರ್ಧಾರನ ನಾನು ಗೌರವಿಸಿ ವಾಣಿಜ್ಯ ಮಂಡಳಿಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ನನ್ನ ವೈಫು, ನನ್ನ ಮಕ್ಕಳು, ನನ್ನ ಎಲ್ಲರೂ ಕೂಡ ಇಲ್ಲ ನೀವು ಮೊದಲು ಕಂಪ್ಲೇಂಟ್ ಲಾಂಚ್ ಮಾಡೋ ಆಮೇಲೆ ಏನಿದ್ರು ಮಾತುಕತೆ ಅಂತ ಹೇಳೋದು. ಅದಕ್ಕೆ ಇವತ್ತು ಸಾಯಂಕಾಲ 5:30 ಫ್ಲೈಟ್ ಕೂಡ ನಾನು ಹೋಗ್ತಾ ಇದ್ದೀನಿ ಸರ್. ಈಗ ಕಂಪ್ಲೇಂಟ್ ಕೊಡೋದು ಕನ್ಫರ್ಮ್ ಅಥವಾ ಇನ್ನೊಂದು 2 ಅವರ್ ಬಿಟ್ಟು ಮತ್ತೆ ಮಾತುಕತೆ ಸಮಾಧಾನ ಮಾಡುವಂತ ಪ್ರಯತ್ನ ಆದರೆ ಅದು ಬಗೆಹರಿಸ್ಕೊಳ್ತೀವಿ? ಇಲ್ಲ ಬಗೆಹರಿಸಂತ ಇದಿಲ್ಲ. ಯಾಕೆ ಅಂತಂದ್ರೆ ಈಗ ನೆಕ್ಸ್ಟ್ ಅದೇ ನಡೆಯುತ್ತೆ. ಇಲ್ಲ ಅದೇ ಕಾರಣಕ್ಕೂ ಕರೆಸಿ ಮಾತಾಡೋದು ಕೂತ್ಕೊಳ್ಳೋದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಂಥ
ವಿಷಯನೇ ಅಲ್ಲ. ಯಾಕೆಂತಂದರೆ ನಾವೆಲ್ಲ ಪ್ರೊಡ್ಯೂಸರ್ಸ್ಗಳು ಮತ್ತು ಡಿಸ್ಟ್ರಿಬ್ಯೂಟರ್ ಎಕ್ಸಿಕ್ಯೂಟಿವ್ಗಳು ಹೊಂದಿದ್ದು ಯಾರು ಆಟ ಆಡೋವಂಥ ಹುಡುಗರಲ್ಲ. ಎಲ್ಲರೂ 50 ವರ್ಷ ಏಜ್ ಆಗಿದೆ, ನಮಗೂ ಕೂಡ ಜವಾಬ್ದಾರಿಗಳಿದೆ. ಅಂತಹ ಒಂದು ಸಂದರ್ಭದಲ್ಲಿ ಏನು ಗಲಾಟೆ ಇಲ್ಲ. 5 ನಿಮಿಷ ಮುಂಚೆ ನನ್ನ ಹತ್ರನ ಮಾತಾಡ್ಕೊಂಡು ಡ್ಯಾನ್ಸರ್ ಜೊತೆಗೆ ನಿಂತ್ಕೊಂಡ ಎಲ್ಲ ಕುಣಿದಾಡಿರೋದೆಲ್ಲ ವಿಡಿಯೋ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಅಷ್ಟು ಬೇಗನೆ ಅವನು ಎಷ್ಟು ಯಾಕೆ ಈ ಥರ ಮಾಡ್ದ ಅನ್ನೋದು ಕೂಡ ನಮ್ಗೆ ಇನ್ನೂ ಇವತ್ತವರೆಗೂ ಇನ್ನೂ ಕೂಡ ನಮ್ಗೆ ಡೈಜೆಸ್ಟ್ ಆಗ್ತಾಯಿಲ್ಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.